ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಬಿಜಾಪುರದ ಹುಡುಗಿ. ಇವತ್ ನಾವು ಮಾಡಾಕತ್ತಿದ್ರಿ ಬದ್ನೇಕಾಯಿ ಇದ್ರಿ ಪಲ್ಯ. ಇದು ಸಿಂಪಲ್ ರೆಸಿಪಿ ನೋಡ್ರಿ. ಫಸ್ಟ್ ನಾನ್ ತಗೊಂಡಿರೋದು ಬದ್ನಿಕಾಯಿ ಮತ್ತ ಈರುಳ್ಳಿ, ಟೊಮೆಟೊ ಮತ್ತ ಕೊತ್ತಂಬರಿ, ಮಸಾಲಾ ಖಾರ ಪುಡಿ, ಸ್ವಲ್ಪ ಸಾಂಬಾರ್ ಮಸಾಲ, ಸ್ವಲ್ಪ ಉಪ್ಪು ನೋಡ್ರಿ. ಇಷ್ಟ ಐಟಮ್ಸ್ ಲೇರಿ ಸಿಂಪಲ್ ಆಗಿ ಮಾಡಿ ತೋರಿಸ್ತೀನಿ ನೋಡ್ರಿ. ಬ್ಯಾಚುಲರ್ಸ್ಗಂತೂ ಒಳ್ಳೆ ಐಡಿಯಾ ನೋಡ್ರಿ ಇದು. ಭಾಳ ಅಂದ್ರ ಭಾಳ ಜಲ್ದಿ ರೀ. ಫಸ್ಟ್ ನಾನೊಂದ್ ಕಡಾಯಿಗೆ ಎಣ್ಣೆ ಕಾಯ್ಲಾಕ್ ಇಟ್ಟಿದ್ದೆ ರೀ. ಡೈರೆಕ್ಟ್ ಆಗಿ ನಾನು ಉಳ್ಳಾಗಡ್ಡಿನ ಹಾಕೊಳಕತ್ತೀನಿ ನೋಡ್ರಿ. ನಿಮ್ ಕಡೆ ಈರುಳ್ಳಿ ಅಂತೀರಿ, ನಾವು ಉಳ್ಳಾಗಡ್ಡಿ ಅಂತೇವಿ. ಇವಾಗ ಈರುಳ್ಳಿ ಹಾಕೊಂಡಾದ ನಂತರ ನಾನು ಸ್ವಲ್ಪ ಅರಿಶಿನ ಹಾಕೊಂಡೇನ್ರಿ, ಭಾಳ ಹಾಕೊಂಡಿಲ್ಲ. ಯಾಕಂದ್ರ ಅರಿಶಿನ ಕಲರು ಜಾಸ್ತಿ ಆಗ್ಬಾರದ್ರಿ, ಸ್ವಲ್ಪ ಲೈಟ್ ಆಗಿರ್ಲಿ ಅಂತ ಸ್ವಲ್ಪ ಹಾಕೊಂಡೇನ್ರಿ. ನಿಮಗ್ ಎಷ್ಟ್ ಬೇಕ್ ನೋಡಿ ಅಷ್ಟ್ ಹಾಕೋರಿ. ಅದಾದ ನಂತರ ನಾನು ಡೈರೆಕ್ಟ್ ಟೊಮೆಟೊ ಹಾಕೊಳಕತ್ತೇನ್ರಿ. ಭಾಳ ಅಂದ್ರ ಭಾಳ ಸಿಂಪಲ್ ರೀ. ಇದಕ್ ನಾ ಜೀರಿಗೆ, ಸಾಸಿವೆ ಏನು ಯೂಸ್ ಮಾಡಿಲ್ಲ. ಇದಕ್ ಸ್ವಲ್ಪ ಉಪ್ಪು ಹಾಕಿ ನಾನು ಮುಚ್ಚಿಡ್ತೀನಿ ನೋಡ್ರಿ. 1-2 ನಿಮಿಷ ಸ್ವಲ್ಪ ಸಾಫ್ಟ್ ಆದ್ರೆ ಸಾಕ್ರಿ. ಅದಾದ ನಂತರ ನಾನು ಇದಕ್ಕ ಡೈರೆಕ್ಟ್ ಆಗಿ ಬದ್ನಿಕಾಯಿ ಹಾಕೋತೇನ್ರಿ. ಅಂದ್ರೆ ಇದು ಕಡ್ಕೊಂಡ್ ತಿನ್ನಾಕ್ ಚಂದ ಹತ್ತತಾವ್ರಿ ಈ ರೀತಿ. ಜಾಸ್ತಿ ಇದು ಟೇಸ್ಟ್ ಹೋಳ್ಗಿ ಒಳಗ, ಹುಗ್ಗಿ ಒಳಗ ಡೈರೆಕ್ಟ್ ಆಗಿ ತಿನ್ಬೋದ್ರಿ. ಕೆಲವೊಮ್ಮೆ ತುಪ್ಪ ಹಿಂಗ ಆಡ್ ಮಾಡ್ಕೊಂಡ್ ತಿಂತಾರಲ್ಲ, ಹಂಗೆ ನೋಡ್ರಿ. ಇದು ಕಡ್ಕೊಂಡ್ ತಿನ್ನಾಕ ಸ್ವೀಟ್ ಖಾರ ಖಾರ ಚಂದ ಇರ್ತೈತ್ರಿ. ಆಯ್ತ್ರಿ, ಇಷ್ಟ ಆಗಿಂದ ನಾನು ಇದಕ್ಕ ಡೈರೆಕ್ಟ್ ಆಗಿ ಮಸಾಲಾಗಳು ಹಾಕತೀನಿ ನೋಡ್ರಿ. ಭಾಳ ಏನಿಲ್ರಿ, ಮಸಾಲೆ ಖಾರ ಪುಡಿ, ಸಾಂಬಾರ್ ಮಸಾಲ, ಸ್ವಲ್ಪ ಅರಿಶಿನ ಇನ್ನೊಮ್ಮೆ ಹಾಕೋತೀನ್ರಿ. ಅದಾದ ನಂತರ ಉಪ್ಪನ್ನು ಇದ್ರೊಳಗೆ ಮಿಕ್ಸ್ ಮಾಡಿ ಒಮ್ಮೆಲಿಗೆ ಹಾಕೊಂಡ್ಬಿಟ್ಟೆ ನಾನು, ಒಂದೊಂದೇ ತೋರಿಸ್ಲಿಲ್ಲ. ಆಯ್ತ್ರಿ, ಇಷ್ಟ ನೋಡ್ರಿ. ಹಾಕೊಂಡಾದ ನಂತರ ಮಿಕ್ಸ್ ಮಾಡಿ 1-2 ನಿಮಿಷ ಬಿಡ್ರಿ. ಬಿಟ್ಟಾದ ನಂತರ ಜಾಸ್ತಿ ಹೊತ್ತು ಬೇಯಿಸ್ಬೇಡ್ರಿ. ಅದು ಜಾಸ್ತಿ ಕುದೀತು ಅಂತಂದ್ರ ಟೇಸ್ಟೇ ಇರಲ್ರಿ. ಇದಕ್ ನಾವ್ ಸ್ವಲ್ಪನೂ ನೀರ್ ಹಾಕಿಲ್ಲ. ನೀವು ಹಾಕಕ್ ಹೋಗ್ಬೇಡ್ರಿ, ಅಂದ್ರೆ ಇದ್ರ ಟೇಸ್ಟ್ ನಿಮಗ್ ಗೊತ್ತಾಗ್ತೈತಿ ಕಡ್ಕೊಂಡ್ ತಿನ್ನೋದ್ ಹೆಂಗೆ ಅಂತ ಹೇಳಿ. ಇದಕ್ ನೀರ್ ಹಾಕ್ದೇವು, ಕುದಿಸ್ದೇವ್ ಅಂದ್ರ ಅದು ಟೇಸ್ಟ್ ಸರಿ ಬರಂಗಿಲ್ರಿ ಅಷ್ಟ. ಆಯ್ತ್ರಿ, ಇದನ್ನ ಇನ್ನೊಮ್ಮೆ ಮುಚ್ಚಿಡ್ತೇನ್ರಿ ನಾನು. ಇದೊಂದ್ಸರಿ ಮಾಡ್ ನೋಡ್ರಿ, ಇಷ್ಟ ಟೇಸ್ಟ್ ಆಗ್ತೈತಲ್ಲ, ಅಷ್ಟ ಸಿಂಪಲ್. ಇದು ಅನ್ನದ ಜೋಡಿನೂ ಚಂದ ಹತ್ತೈತ್ರಿ. ನೋಡ್ರಿ ಈ ರೀತಿ ಆಗೈತಿ. ಸ್ವಲ್ಪ ನಾನ್ ಕೊತ್ತಂಬರಿ ಹಾಕ್ತೀನಿ ನೋಡ್ರಿ, ಬಾಳ ಹಾಕಂಗಿಲ್ಲ. ಆಯ್ತ್ರಿ, ಮಿಕ್ಸ್ ಮಾಡಿ ಮತ್ತ್ ಹೊಳ್ಳಿ 1-2 ನಿಮಿಷ ಮುಚ್ಚಿಟ್ಟ, ನಿಮಗ್ ಯಾವಾಗ ತಿನ್ಬೇಕು ಅನ್ಸಿರ್ತೈತಿ ಆವಾಗ ಹಾಕೊಂಡು ಒಂದ್ಸರಿ ಊಟ ಮಾಡಿ ನೋಡ್ರಿ. ಇದು ಹೋಳ್ಗಿ ಒಳಗಾಗ್ಲಿ, ಚಪಾತಿ ಒಳಗ, ರೈಸ್ ಒಳಗ ಮಸ್ತ್ ಅಂದ್ರ ಮಸ್ತ್ ಟೇಸ್ಟ್ ನೋಡ್ರಿ. ನನಗಂತ್ರು ಇದ್ ಎಷ್ಟ್ ಸರಿ ಕೊಟ್ರು ಬ್ಯಾಸ್ರಿಲ್ಲ ನನ್ಗ್ ಬದ್ನಿಕಾಯ್ದು. ಅದು ಇಷ್ಟೇ ಸಿಂಪಲ್ ಆಗೇ ಇರ್ಬೇಕ್ರಿ. ನಿಮ್ಗ್ ಬೇಕಂದ್ರ ಸ್ವಲ್ಪ ಶೇಂಗಾ ಪುಡಿ ಹಾಕೋರಿ. ಬಟ್ ಇದು ಒಂದ್ಸರಿ ಟ್ರೈ ಮಾಡಿ ನೋಡ್ರಿ. ಭಾಳ ಅಂದ್ರ ಭಾಳ ಚಂದ ಆಗ್ತೈತಿ. ಸಿಂಪಲ್ ರೆಸಿಪಿ ರೀ. ಯಾವ್ದೇ ರೀತಿ ಮಸಾಲಾ ನಾನು ಹಾಕಿಲ್ಲ. ಜಸ್ಟ್ ಮಸಾಲಾ ಖಾರ ಪುಡಿ ರೀ. ಅದು ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಸ್ಪೆಷಲ್ ರೀ ಅದು ಮಸಾಲಾ ಖಾರ ಪುಡಿ. ಪ್ರತಿಯೊಂದಕ್ಕೂ ಯೂಸ್ ಮಾಡ್ತೀವಿ. ಒಂದ್ಸರಿ ಟೇಸ್ಟ್ ಮಾಡಿ ನೋಡ್ರಿ. ಈ ನನ್ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆಗೈತೆ ಅಂದ್ರ ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮರಿಬೇಡ್ರಿ ಪ್ಲೀಸ್.